ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲವ್ ಸರ್ಕಲ್. ಪ್ರತಿಯೊಬ್ಬ ಹಿಂದೂಗೂ ಶಕ್ತಿಪೀಠಗಳನ್ನು ದರ್ಶಿಸಬೇಕು ಎಂಬ ಮಹದಾಸೆ ಇರುತ್ತೆ. 51 ಶಕ್ತಿಪೀಠಗಳಲ್ಲಿ ತುಂಬ ಮುಖ್ಯವಾದ ಹಾಗೂ ಜೀವನದಲ್ಲಿ ಒಮ್ಮೆಯಾದರೂ ನೋಡಲೇಬೇಕಾದ ಶಕ್ತಿ ಕೇಂದ್ರದ ವಿಸ್ಮಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಲಾಗುತ್ತಿದೆ. ಶಕ್ತಿಪೀಠಗಳಲ್ಲಿ ಪ್ರತಿಯೊಂದು ಕಡೆಯೂ ಸತೀದೇವಿಯನ್ನು ಆರಾಧಿಸಲಾಗುತ್ತದೆ. ಸತೀದೇವಿಯ ತುಂಬ ಮುಖ್ಯವಾದ ಶಕ್ತಿಪೀಠ ಆಲಯ ಒಂದರಲ್ಲಿ ದೊಡ್ಡ ವಿಸ್ಮಯ ನಡೆಯುತ್ತೆ. 3 ದಿನಗಳ ಕಾಲ ಆ ದೇವಿಯ ಆಲಯದ ಬಾಗಿಲು ಮುಚ್ಚಲಾಗುತ್ತದೆ. ಸ್ತ್ರೀಯರ ಪ್ರತಿ ತಿಂಗಳ ಋತುಚಕ್ರದಂತೆ ಆ ದೇವಿಗೂ ವರ್ಷಕ್ಕೊಮ್ಮೆ ಋತುಸ್ರಾವ ಆಗುತ್ತದೆ. ವರ್ಷ ಪೂರ್ತಿ ಭಕ್ತರಿಂದ ತುಂಬಿ ತುಳುಕೋ ದೇವಿ ಆಲಯ 3 ದಿನಗಳ ಕಾಲ ಬಾಗಿಲು ಮುಚ್ಚಲಾಗುತ್ತೆ. ಆದರೆ 4 ದಿನ ಅಮ್ಮನ ದರ್ಶನ ಆಗದಿದ್ದರೂ ಅಲ್ಲಿ ಭಕ್ತರು ದೊಡ್ಡ ಮೇಳವನ್ನೇ ಆಚರಿಸುತ್ತಾರೆ. ತಾಯಿಯ ಋತುಚಕ್ರದ ವೇಳೆ ಅಲ್ಲಿರೋ ದೊಡ್ಡ ನದಿಯೂ ಕೆಂಪಾಗುತ್ತದೆ. ಈ ವಿಸ್ಮಯ ಆಲಯ ಯಾವುದು, ಹಾಗೆ ಅಲ್ಲಿ ಆಚರಿಸೋ ವಿಶೇಷ ಆಚರಣೆ ಏನು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಸ್ಮಯ ಆಲಯಗಳ ವಿಡಿಯೋಸ್ಗಾಗಿ ತಪ್ಪದೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಭೂಮಿ ಮೇಲಿರೋ ಶಕ್ತಿಪೀಠಗಳೆಲ್ಲ ಸತೀದೇವಿಯ ಆರಾಧನೆಗೆ ಸಂಕೇತ. ಮಹಾದೇವನ ಮೊದಲ ಪತ್ನಿ ಸತೀದೇವಿ ಪ್ರೀತಿ ತ್ಯಾಗಕ್ಕೆ ಅಮರ. ಪ್ರಜಾಪತಿ ದಕ್ಷ ಮಹಾರಾಜ ಸತೀದೇವಿಯ ತಂದೆ. ಮಗಳ ಪ್ರೇಮಕ್ಕೆ ಅಡ್ಡಪಡಿಸಿದ್ದ ದಕ್ಷರಾಜನ ವಿರೋಧದಲ್ಲೇ ಸತೀದೇವಿ ತನ್ನ ಸ್ವಾಮಿ ಶಿವನನ್ನು ವಿವಾಹವಾಗುತ್ತಾರೆ. ಪತಿಯನ್ನು ಯಾಗಕ್ಕೆ ತನ್ನ ತಂದೆ ಕರೆಯದೆ ಅವಮಾನಿಸಿದ್ದ ಕಾರಣಕ್ಕೆ ಸತೀದೇವಿ ಯಾಗದ ಸ್ಥಳದಲ್ಲೇ ಬೆಂಕಿಗೆ ಆಹುತಿಯಾಗುತ್ತಾರೆ. ಪ್ರೀತಿಯ ಮಡದಿ ಮರಣ ಸಹಿಸದ ತ್ರಿನೇತ್ರ ವೀರಭದ್ರ ಅವತಾರ ತಾಳಿ ಸತೀದೇವಿ ದೇಹ ಹೊತ್ತು ರುದ್ರ ನರ್ತನ ಮಾಡುತ್ತಾರೆ. ಆಗ ಶಿವನನ್ನು ಶಾಂತಗೊಳಿಸಲು ಮಹಾವಿಷ್ಣು ಬ್ರಹ್ಮ ಬರುತ್ತಾರೆ. ಆದರೂ ಶಿವನ ಕೋಪದ ಜ್ವಾಲಾಗ್ನಿ ಕಿಂಚಿತ್ತೂ ಕಡಿಮೆ ಆಗಲ್ಲ. ಶಿವನ ರೌದ್ರ ನರ್ತನ ಸೃಷ್ಟಿಯನ್ನೇ ಅಂತ್ಯ ಮಾಡುತ್ತೆ ಎಂಬ ಭಯಕ್ಕೆ ಶ್ರೀ ಮಹಾವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತೀದೇವಿಯ ದೇಹ ಛಿದ್ರವಾಗುವಂತೆ ಮಾಡುತ್ತಾರೆ. ಆಗ ಎಲ್ಲೆಲ್ಲಿ ಸತೀದೇವಿಯ ದೇಹದ ಭಾಗ ಬೀಳುತ್ತೋ ಆ ಪ್ರದೇಶಗಳೆಲ್ಲ ಶಕ್ತಿಪೀಠಗಳಾಗಿವೆ. ಅಂದಿನಿಂದ ಶಕ್ತಿಪೀಠಗಳಲ್ಲಿ ಪೂಜೆ ಪುನಸ್ಕಾರ ನೆರವೇರುತ್ತಲಿದೆ. ಅಂಥ ವಿಶೇಷ ಶಕ್ತಿಪೀಠಗಳಲ್ಲಿ ಮುಖ್ಯವಾದದ್ದು ಕಾಮಾಖ್ಯ ಶಕ್ತಿಪೀಠ. ಈ ಪುಣ್ಯಕ್ಷೇತ್ರದಲ್ಲಿ ಸತೀದೇವಿಯ ಯೋನಿ ಬಿದ್ದಿದ್ದು ಇಲ್ಲಿ ಯೋನಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ಯೋನಿಯಲ್ಲಿ ಬರೋ ಜಲವನ್ನು ತೀರ್ಥವಾಗಿ ಸೇವಿಸಲಾಗುತ್ತದೆ. ಇದೇ ಕಾಮಾಖ್ಯ ದೇವಿ ದೇವಾಲಯ ಆಷಾಢದಲ್ಲಿ 3 ದಿನಗಳ ಕಾಲ ಬಾಗಿಲು ಹಾಕಲಾಗುತ್ತದೆ. ಅಸ್ಸಾಂನ ಗುವಾಹಟಿಯಲ್ಲಿರೋ ಈ ದೇವಾಲಯ ಎಲ್ಲ ಶಕ್ತಿಪೀಠಗಳಿಗಿಂತ ಅತ್ಯಂತ ಮುಖ್ಯವಾದ ಶಕ್ತಿಪೀಠ. ಪ್ರತಿ ಹೆಣ್ಣಿಗೂ ಮುಟ್ಟು ಎಂಬುದು ಸ್ವಾಭಾವಿಕ. ಜಗನ್ಮಾತೆ ಕಾಮಾಖ್ಯ ದೇವಿಯು ಮುಟ್ಟಾಗುವುದು ನಿಜಕ್ಕೂ ವಿಸ್ಮಯ. ದೇವಿ ಮುಟ್ಟಾದಾಗ ನದಿ ನೀರು ಸಹ ಕೆಂಪಾಗುತ್ತದೆ. ಇದು ವಿಜ್ಞಾನ ಲೋಕಕ್ಕೆ ದೊಡ್ಡ ಸವಾಲು. ಕಾಮಾಖ್ಯ ದೇವಿ ಮುಟ್ಟಾದಾಗ ಯೋನಿ ಮೇಲೆ ಬಿಳಿ ಬಣ್ಣದ ಬಟ್ಟೆಯನ್ನು ಹೊದಿಸಲಾಗುತ್ತದೆ. ಈ ವೇಳೆ ದೇವಾಲಯದ ಬಾಗಿಲುಗಳು ಅದಾಗಿಯೇ ಮುಚ್ಚಲಾಗುತ್ತೆ ಎಂದು ಹೇಳಲಾಗುತ್ತದೆ. 3 ದಿನಗಳ ಕಾಲ ತಾಯಿಯನ್ನು ಯಾರೊಬ್ಬರೂ ದರ್ಶಿಸಲ್ಲ. 3 ದಿನ ಮುಗಿದ ನಂತರ ದೇವಸ್ಥಾನದ ಅರ್ಚಕರು ಒಳಗೆ ಪ್ರವೇಶಿಸುತ್ತಾರೆ. ಆಗ ತಾಯಿ ಮೇಲೆ ಹಾಕಿದ್ದ ಬಿಳಿ ಬಣ್ಣದ ಬಟ್ಟೆ ಕೆಂಪಾಗಿರುತ್ತಂತೆ. ಈ ಬಟ್ಟೆಯನ್ನು ಭಕ್ತರಿಗೆ ಪ್ರಸಾದವಾಗಿ ನೀಡಲಾಗುತ್ತದೆ. ಈ ವೇಳೆ ದೇವಸ್ಥಾನದ ಸ್ವಲ್ಪ ದೂರದಲ್ಲಿರೋ ಬ್ರಹ್ಮಪುತ್ರ ನದಿ ನೀರು ಕೆಂಪಾಗುತ್ತದೆ. ನದಿ ನೀರೇ ಬಣ್ಣ ಬದಲಿಸೋದು ನಿಜಕ್ಕೂ ಅಚ್ಚರಿಯಲ್ಲೇ ಅಚ್ಚರಿ ಸಂಗತಿ. 3 ದಿನಗಳ ಕಾಲ ತಾಯಿಯ ದರ್ಶನ ಇರಲ್ಲ. ಆದರೂ ಈ ಪುಣ್ಯಕ್ಷೇತ್ರದಲ್ಲಿ ಲಕ್ಷಾಂತರ ಭಕ್ತರು ಸೇರಿರುತ್ತಾರೆ. ಅದಕ್ಕೆ ಕಾರಣ ಅಂಬುಬಾಚಿ ಮೇಳ. ಅಂಬುಬಾಚಿ ಎಂದರೆ ದೇವಿಯ ಮುಟ್ಟಿನ ಬಟ್ಟೆ ಎಂದರ್ಥ. ಈ ವೇಳೆ ಭಕ್ತರು ತಾಯಿಯ ಮಂತ್ರಗಳ ಪಠನೆ ಮಾಡುತ್ತಾ 3 ದಿನಗಳು ದರ್ಶನಕ್ಕಾಗಿ ಹೊರಗಡೆಯೇ ಕಾಯುತ್ತಾ ನಿಲ್ಲುತ್ತಾರೆ. 4ನೇ ದಿನ ಕಾಮಾಖ್ಯ ದೇವಿಗೆ ಯೋನಿಗೆ ಅಭಿಷೇಕಗಳು ಮಾಡಿ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡುತ್ತಾರೆ. ಅಂಬುಬಾಚಿ ವಸ್ತ್ರಪ್ರಸಾದ ಪಡೆದರೆ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತದೆ, ಕಷ್ಟಗಳು ದೂರವಾಗುತ್ತದೆ ಎಂಬ ನಂಬಿಕೆ ಇದೆ. ಅಂಬುಬಾಚಿ ವಸ್ತ್ರ ಒಂದು ಮನೆಯಲ್ಲಿದ್ದರೆ ಯಾವ ದುಷ್ಟ ಕಣ್ಣುಗಳು ಸಹ ನಮ್ಮ ಮೇಲೆ ಬೀಳಲ್ಲ ಎಂಬ ನಂಬಿಕೆಯೂ ಇದೆ. ಈ ಒಂದು ವಸ್ತ್ರಕ್ಕಾಗಿ ಭಕ್ತರ ದಂಡೆ ಹರಿದು ಬಂದಿರುತ್ತದೆ. ಈ ಬಾರಿಯ ಅಂಬುಬಾಚಿ ಮೇಳ ಜೂನ್ 22ರಿಂದ ಶುರುವಾಗಲಿದೆ. ಅಂದರೆ ಜೂನ್ 22ರಿಂದ ಕಾಮಾಖ್ಯ ದೇವಿ ಋತುಚಕ್ರ ಆರಂಭವಾಗಲಿದೆ. ಈ ವೇಳೆ ದೇವಸ್ಥಾನದ ಬಾಗಿಲು ಮುಚ್ಚಿರುತ್ತದೆ. ಜೂನ್ 26ರಂದು ದೇವಿಯ ದರ್ಶನವಾಗುತ್ತದೆ. ಜೂನ್ 23, 24, 25 ತಾಯಿಯ ದರ್ಶನ ಯಾರಿಗೂ ಇಲ್ಲ. 26ರಂದು ಅಭಿಷೇಕ ನಂತರ ಅಂಬುಬಾಚಿ ವಸ್ತ್ರ ಭಕ್ತರಿಗೆ ನೀಡಲಾಗುತ್ತದೆ. ಪ್ರತಿಯೊಬ್ಬರೂ ಈ ಶಕ್ತಿಪೀಠ ದರ್ಶಿಸಲೇಬೇಕು.
ಅಂಬುಬಾಚಿ ವಸ್ತ್ರ ಮಹಾಪ್ರಸಾದಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿ 501 ರೂಪಾಯಿಯನ್ನು ನಿಗದಿಪಡಿಸಿದೆ. ಭಾರತದಲ್ಲಿರೋ ಎಷ್ಟೋ ದೇವಸ್ಥಾನಗಳಲ್ಲಿ ಈ ದೇವಸ್ಥಾನ ನೋಡಲೇಬೇಕಾದ ದೇವಸ್ಥಾನ. ಅದರಲ್ಲೂ ಹೆಣ್ಣು ಮಕ್ಕಳು ನೋಡಲೇಬೇಕಾದ ಪುಣ್ಯಕ್ಷೇತ್ರವಿದು. ಮಕ್ಕಳಾಗದ ನೋವು ಅನುಭವಿಸೋ ಹೆಂಗಸರು, ಋತುಚಕ್ರದಲ್ಲಿ ತೊಂದರೆ ಅನುಭವಿಸುತ್ತಿರೋ ಹೆಣ್ಣು ಮಕ್ಕಳು, ಮಹಿಳೆಯರಿಗೆ ಸಂಬಂಧಪಟ್ಟ ಯಾವುದೇ ಅನಾರೋಗ್ಯ ಸಮಸ್ಯೆ ಇದ್ದರೂ ಕಾಮಾಖ್ಯ ದೇವಿ ದೇವಸ್ಥಾನಕ್ಕೆ ಬಂದು ತಾಯಿಯ ಯೋನಿ ಭಾಗ ಸ್ಪರ್ಶಿಸಿ ತೀರ್ಥ ಸೇವಿಸಿದರೆ ತೊಂದರೆಗಳೆಲ್ಲ ಅಮ್ಮನ ಅನುಗ್ರಹದಿಂದ ದೂರವಾಗುತ್ತದೆ ಎಂಬ ನಂಬಿಕೆ ಇದೆ. ನೀವು ಒಮ್ಮೆಯಾದರೂ ಕಾಮಾಖ್ಯ ದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಷ್ಟಗಳೆಲ್ಲ ದೂರ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಜೈ ಕಾಮಾಖ್ಯ ದೇವಿ ಅಂತ ತಪ್ಪದೇ ಕಮೆಂಟ್ ಮಾಡಿ.